ಇವತ್ತೇನು ಜಯಮ್ಮ ಬಂದವಳೆ ಅಂತ ನೋಡ್ತಿದ್ದೀರಾ. ಇವತ್ತು ನನ್ನ ಚಾನಲ್ ಮತ್ತೆ ಯೂಟ್ಯೂಬರ್ ವಾಪಸ್ ಕೊಟ್ಟಾರ. ನನಗಂತೂ ಭಾಳ ಖುಷಿ ಆಗ್ತೈತಿ. ಇನ್ಮ್ಯಾಗ ವೀಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾವ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಕೇಳ್ತಿದ್ರಿ ಕಂಟಿ, ನೇಹ ಮತ್ತು ಒಂದು ಶಾಂತಿ, ಲಕ್ಷ್ಮಕ್ಕ ಅವ್ರದ್ದು ಕತೆ ಎಲ್ಲ ಹಾಕಿ ಅಂತೇಳಿ. ನನಗೆ ಬಿಡೋಕ್ಕೇನಿಲ್ಲರಿ, ಅದು ಯೂಟ್ಯೂಬ್ದು ರೀ ಕಂಟೆಂಟ್ ಅಂದ್ಬಿಟ್ಟು ಒಂದು ವೀಡಿಯೋದು ಇದು ಬಂದಿತ್ತು. ಅದು ನೋಟಿಫಿಕೇಶನ್ ಬಂದಾಗ ವೀಡಿಯೋ ಮಾಡಿ ಹಾಕಿದ್ರು ಯೂಸ್ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಚಾನಲ್ ವೀಡಿಯೋ ಬಿಡ್ತಾ ಇದ್ದೆ. ಇವಾಗ ಇದೇ ಚಾನಲಲ್ಲಿ ವೀಡಿಯೋ ಬಿಡ್ತಿದ್ರಿ ಅಂತ ಭಾಳ ಖುಷಿ ಆಗೈತ್ರಿ. ಎಲ್ಲರೂ ಸಪೋರ್ಟ್ ಮಾಡಿ. ಮೊದಲೇ ಮಾಡ್ತಿದ್ರು ಅದೇ ಥರ ಇನ್ಮ್ಯಾಗ ಲೈವ್ ಬರ್ತೀನಿ ನೈಟ್ 7 ಗಂಟೆಯಿಂದ 8 ಗಂಟೆವರೆಗೂ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಕೇಳ್ಕೊತಿದ್ರಿ ಯಾಕೆ ವಿಡಿಯೋ ಬಿಡಿ ಅಂತೇಳಿ. ಇನ್ಮೇಲಂತೂ ಬಿಡ್ತಾನೆ ಇರ್ತೀನಿ, ನೋಡ್ತಾನೆ ಇರಿ. ನಮ್ಮ ರೆಡ್ಡಿ ಎಲ್ಲೋ ಹೋದ್ನೋ ಗೊತ್ತಿಲ್ವಲ್ಲ. ಇಂಥ ಬಸ್ರಿ ಹೆಂಗೆ ಸರ್ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ? ನಮ್ಮ ಇವಳು ಬರ್ನಿಲ್ಲಕ್ಕಪ್ಪ, ನಮ್ಮ ಚೈರೋಹಿಣಿನೂ ಬರ್ನಿಲ್ಲ, ಯಾರೂ ಬರ್ನಿಲ್ಲ. ಏನೇ ಬೆಂಕಿಲತ್ತ 8 ತಿಂಗಳು ತುಂಬತೆ, 9 ತಿಂಗಳು ಐತೆ. ಮಗ ಹೊರಗೆ ಬರೋಕ್ಕಿಲ್ವ? ನೀನೇನಕ್ಕ ಲಕ್ಷ್ಮಕ್ಕ ಬರ್ದಂಗಿದ್ದಾವೇನ ಮಕ್ಕಳು? 9 ತಿಂಗಳು ತುಂಬಿದ ಮ್ಯಾಗ ಬತ್ತ ಹೊರಕ. ನೀನೇನು ಮಗುನಾಗ ಯಾರುದೇ ಇಲ್ಲ ಬಿಡುದೇ ಇಲ್ಲ ಅನ್ನೋ ಥರ ಮಾತಾಡ್ತಿ. ಹೆಂಗೋ ನೀನೇ ಈ ಭಾಳ ಕೊಡ್ಸಿದ್ದು. ರೆಡ್ಡಿಯಪ್ಪ ಏನೋ ಭಾಳ ಒಳ್ಳೆ ಆತ. ಜಯಮ್ಮಂಗ ಅವ್ರ ಮಕ್ಳು ಮದುವೆ ಆಗೋ ಟೈಮ್ಗೆ ನನಗೆ ಮಾಡಿಕೊಟ್ಟೆ. ಆದರೂ ಎಷ್ಟು ಚೆನ್ನಾಗದವಲ್ಲ ನಾನು ನನ್ನ ಗಂಡವ. ನಂಗೇನು ಉರಿಯಲ್ಲ. ಈ ಲಕ್ಷ್ಮಿ ನೋಡಿದ್ರೆ ಒಳಗಿಂದ ಉರಿಯುತ್ತೆ. ಈ ಕೊತ್ತವ್ರ ಜಮೀನು ಮಟ್ಟಿಯೋಕೆ ಹಾಕಿ ಬಂದಳು. ಬೆಂಕಿಲತ್ತ ನಾವು ಹಿಡ್ಕೊಂಡು ಬಂದ್ಬಿಡ್ತಾಳೆ. ಅವ್ರ ಮಗ ಸೊಸೆನ ದೂರಕ್ಕೆ ತಳ್ಳಾಳ. ತನ್ನ ಮಗಳದೇ ತೂತಾಗ್ಲಾದೆ ಅದು ಬಿಟ್ಬಿಟ್ಟು ಇಲ್ಲೂ ಬತ್ತಳು. ಇಲ್ಗ ಅರ್ರೆ ಲಕ್ಷ್ಮಿದು ಅಕ್ಕ, ಸೌಂದರ್ಯ ಅಕ್ಕ ನಿಮ್ದಕ್ಕೆ ಜೊತೆ ಮಾತಾಡ್ಬೇಕು ಅಂದ್ರು. ಅದಕ್ಕೆ ಇದು ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ಅಕ್ಕದು ಬೆಂಕಿದಿರ್ಲತ್ತದು ಅಕ್ಕದು ನಿಮ್ದಕ್ಕೆ ಹೇಗೆ ಇದ್ದೀರಾ? ವಾ ಸೌಂದರ್ಯ ಕೈ ಹಾಕಕ್ಕ. ಏನು ಸುಂದ್ರ ಏನಾರು ಮಾತಾಡೋದು ಏನಾರು ಬಿಟ್ನೆ ಬೇಕು. ನಾನು ಚೆನ್ನಾಗದಾಳ ತಾನೆ, ಇವಾಗ ಹುಷಾರಾಗದಾಳ ತಾನೆ? ಅಯ್ಯೋ ಅವಳಿಗೆ ನಾವು ಚೆನ್ನಾಗದಾಳ. ಅವಳ ಜೊತೆ ಕಾವ್ಯ ಅದಳಲ್ಲ, ಕಾವ್ಯನ ಜೊತೆ ಆರಾಮಾಗದಾಳ. ನೀನು ಒಂಚೂರು ರಟಿತ ಕರ್ಕೋಬೇಕಿತ್ತು, ಏನೋ ಮಾತಾಡ್ಬೇಕಿತ್ತು. ಅದಕ್ಕೆ ಕರ್ಕೋಮ ಅನ್ಕ ಬಂದು ಇಲ್ಲಿ ಬಂದಿದ್ದು ನೋಡಿದ್ನಲ್ಲ ಎದುರು ಮನೆಯಕ್ಕ. ಹಂಗೆ ಇವರು ಕರ್ಕೋಮ ಅನ್ಕ ಬಂದು ಕಣ. ಏನಮ್ಮ ಬೆಂಕಿಲತ್ತ ಚೆನ್ನಾಗಿದೆಯೇ? ಮಗ ಚೆನ್ನಾಗಿ ಆಡೋದು ಎಲ್ಲ ಗೊತ್ತಾಯ್ತಿದ್ದೆ. ಹೆಂಗಾರು ಅಲ್ಲಿ ಒಂದು ಗಂಡು ಮಗಿನ ಎತ್ಕೊಟ್ಬಿಡ್ಲೆ. ಗಂಡ ಹೆಣ್ಣು ಮೊದಲೇ 2 ಹೆಣ್ಮಕ್ಳದ, ಒಂದು ಗಂಡದ. ನೀನೊಂದು ಗಂಡ ಹೆಣ್ಣು ಎತ್ಕೊಟ್ಬಿಡು. ರೆಡ್ಡಿಯಪ್ಪ ಭಾಳ ಖುಷಿ ಆಗ್ಬಿಡ್ತಾನೆ. ನೀನೇ ಸುಮ್ಮನೆ ಬಿಡಕ್ಕವಳೆ. ಬರೀ ರೇಕ್ಸೋದೇ ಆಯಿತು ನಿಂದು. ಯಾವ್ದಾದ್ರು ಅಲ್ಲಿ ಹೆಚ್ಚುಕಟ್ಟಾಗಿ ಆಗ್ಬಿಟ್ರೆ ಸಾಕಪ್ಪ. ಭಗವಂತ ಕೊಡ್ತಿರೋದೇ ಹೆಚ್ಚೈತಿ. ಮದುವೆ ವಯಸ್ಸಾದವ್ರು ಮದುವೆ ಆದರೆ ಕೊಡೋಕ್ಕಿಲ್ಲ. ರೆಡ್ಡಿಯಪ್ಪಂಗೂ ನಂಗೂ 8 ವರ್ಷ ಹೆಚ್ಚು ಕಮ್ಮಿ ಆದರೂ ಒಂದು ಒಳ್ಳೆ ಮಗು ಕೊಡ್ತಾನೆ. ನಂಗೆ ಅದೇ ಖುಷಿ. ನನ್ನ ವಯಸ್ಸಾಗಿದ್ರೆ ಯಾರು ಮದುವೆನೂ ಆಗಿದ್ದಿಲ್ಲ. ಬರೋ ಮನೆ ನೋಡ್ಕೊಂತಿದ್ರು. ಅವರೇ ಇಟ್ಟಾಕಂದು. ಇವಾಗ ನೋಡ್ರಿ ಎಷ್ಟು ಚೆನ್ನಾಗದೀನಿ. ಅರ್ರೆ ಬೆಂಕಿದ್ದು ಲಕ್ಕದ ಅಕ್ಕ ನಿಮ್ದಕ್ಕೆ ತುಂಬಾಗೆ ಪ್ಯಾರ್ಗೆ ಮಾಡ್ತಾರೆ ರೆಡ್ಡಿದು. ಅದಕ್ಕೆ ಮಗುದು ತುಂಬಾ ಚೆನ್ನಾಗಿ ಹೊಟ್ಟು ಬಿಡುತ್ತೆ ಬಿಡಿ. ನಿಮ್ದಕ್ಕೆ ತಲೆದು ಹಚ್ಕೋಬೇಡಿ. ಎದ್ದು ಜಯಮ್ಮ ನಿಮ್ದಕ್ಕೆ ವಾರ್ಗಿತ್ತಿದ್ದು ಅಲ್ಲ, ಸೌತಿದ್ದು ಕೆಲಸದ್ದು ಮಾಡ್ತಿದ್ದೀರಾ. ಅವ್ರದಕ್ಕೆ ಆರಕ್ಕಿದ್ದು ನೀವೇ ಮಾಡ್ಬೇಕು ತಾನೇ. ನನ್ನ ಗಂಡ ಇದೊಂದು ತಪ್ಪು ಮಾಡಿ ಊರಲ್ಲಿರೋ ಹೆಂಗೋಸ್ರಲ್ಲ ನನ್ನ ಆಡ್ಕೊಳ್ಳೋ ಮಟ್ಕಾಯ್ತು. ಅದ್ರಾಗೂ ನಾನು ವಾರ್ಗಿತ್ತಿ ಲಕ್ಷ್ಮಿ ಮಕ್ಕಳೆಲ್ಲ ಎಷ್ಟು ಬೇಸಾಗ್ಬಿಟ್ರು. ನನಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು? ಜಯಮ್ಮಕ್ಕನೇ ಈಗ ಊಟ ಪಟ ಎಲ್ಲ ಮಾಡ್ಕೊಡೋದು ಮಾಡೋದು ಎಲ್ಲ. ನಮ್ಮ ಮತ್ತೆ ಹೇಳಿಲ್ವ ರತ್ನತ್ತೆ ಎಲ್ಲ ಮಾಡ್ಕೊಡ್ಬೇಕು ಬಿಡ್ಬೇಕು ಅಂತೇಳಿ ಕಾಸಿಗೆ ಹೋಗಿದ್ರು. ಬರ್ಬೋದೇನು ಅದು ಯಾವಾಗ ಬಂದರು? ಅದು ಯಾವಾಗಲೂ ಕಾಸಿಗೆ ಹೋಯ್ತಾನೆ ಇರುತ್ತೆ ಕಣ. ಮತ್ತೆ ಅಲ್ಲಿ ಹೋದ್ರೆ ನೆಮ್ಮದಿ ಸಿಗುತ್ತೆ ಅಂದ್ಬಿಟ್ಟು ವಾರಕ್ಕೆ 1 ತಿಂಗಳಾಗ 1 ಕಿತನಾರು ಕಾಸಿಗೆ ಹೋಗ್ಬೋದಾರೆ. 1 ತಿಂಗಳಾಗ 1 ಕಿತನಾರು ಕಾಸಿಗೆ ಹೋಯ್ತಾರ. ಇಲ್ಲ ಕಣಮಿ ಪತಿ ನೀನೇ ಬಂದು ಮಾಡ್ಬಾ. ಆರೈಕೆ ಪಾರೈಕೆ ಎಲ್ಲನೂ ನೀನೇ ಮಾಡು. ನನ್ನ ಕೈಲಿ ಮಾಡೋಕೆ ಆಗೋಕ್ಕಿಲ್ವಲ್ಲ, ನೀನೇ ಮಾಡಿಬಿಡತ್ತಾರ. ನಾನು ಏನು ಕೇಳ್ತಿ? ಸರಿ ಕಣೆ ಬೆಂಕಿಲತ್ತ, ನಾನು ಹೊರಡ್ತೀನಿ. ನನಗೂ ಭಾಳ ಕೆಲಸ ಅದಾವ. ಅಲ್ಲಿ ಇಲ್ಲಿ ಎಲ್ಲ ನೋಡ್ಬೇಕು. ಇವಾಗ ನನ್ನ ಮಗ ಬೇರೆ ಅಲ್ಲದನ, ಓದು ಕೊಟ್ಟಿಗೆ ಬೇರೆ ಹಾಕ್ಬಿಟ್ಟೆ. ಹೆಂಗದನ ಏನೋ ಒಂದು ಅರ್ಥನೇ ಆಗುವಲ್ದು. ಇವಾಗ ನೋಡು ಹಂಗನ್ಕೊಂಡು ಅವನದೇ ಪರಿಸ್ಥಿತಿ ನಾವಿದ್ರೆ ಅದೇನ. ಸರಿ ಕಣಕ್ಕ, ಹುಷಾರಾಗಿ ಹೋಗಿ ಹುಷಾರಾಗಿ ಬರೋರಿ. ಅವಳು ಯಾಕ ಬೇಕಂದ್ರೆ ಇತ್ತ ಬರ್ನೇವಲ್ಲು ಕೇಳ್ತಿದ್ಲು ಅಂತನ್ರಿ. ಬರಲಿ ಅವಳು. ಅಯ್ಯೋ ನೀನು ಲೆಗ್ ಪೀಸ್ ಕೊಟ್ಬಿಡವ. ನಿಮ್ಮ ಮಟ್ಟಿಯಾಗೆ ಬಿದ್ದಿರ್ತಾಳೆ 3 ಹೊತ್ತು. ಅವಳಿಗಂತೂ ಲೆಗ್ ಪೀಸು ಮಾತೆತ್ತಂದ್ರೆ ಲೆಗ್ ಪೀಸು. ಯವ್ವ ಅವಳು ಲೆಗ್ ಪೀಸ್ ತಿನ್ನೋಂಗಿನ ಯಾರು ತಿನ್ನಕ್ಕಿಲ್ಲ ನೋಡು. ಅವಳು ಚಿಕನ್ ಮಟನ್ ತಿನ್ನೋದು ಭಾಳ ರೂಢಿ ಆಗ್ಬಿಟ್ಟವಳೆ. ಆ ಬೆಕ್ಕೊಂಡ್ರೆ ನೋಡಕ್ಕಂಗದಳ. ಭಾರಿ ಆಡ್ತಾಳೆ. ಅಯ್ಯವ್ವ ಅವಳು ಮಾತು ಅವಳು ಇದು. ನಮ್ಮೂರಕ್ಕೆ ಬಂದದ್ದು ಅವಳು ಶನಿ ಇಬ್ರು ನಮ್ಮೂರಕ್ಕೆ ಒಳ್ಳೆ ದೇವ್ರಿದ್ದಂಗಕ್ಕಪ್ಪ ಅವರಿಬ್ರು. ಏನಾರು ಹೇಳು ಏನಾರು ಮಾಡು ಹೆಂಗಾರು ಕಂಡು ಬಿಡ್ತಾರ. ನಾನು ಚೀನಾ ಹುಡುಗನ ಇಲ್ಲೇ ಇರಿಸ್ಕೊಂಡ್ರು, ಚೀನಾ ಹುಡುಗಿನ ಇಲ್ಲೇ ಇರಿಸ್ಕೊಂಡ್ರು. ದೇವ್ರಿಗೆ ಗೊತ್ತಿಲ್ಲ. ಚೀನಾ ಹುಡುಗ ಕಳ್ತನ ಮಾಡಿ ನನಗೆ ರೊಕ್ಕ ಕೊಟ್ಟಾನ. ಜಗ್ಗಿ ಒಡವೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರ ಮನೆಯಾಗೂ ಕಳ್ತನ ಮಾಡಿಸ್ತೀನಿ. ಸರಿ ಬಾರೇ ಅಮ್ಮ, ಒಂಚೂರು ಮಾತಾಡಿ ಕಳಿಸ್ಬೇಕು. ಅಟ್ಟಿ ತಕ್ಕ ಬಾ. ಅವನು ಸುಂದ್ರನು ಏನೋ ಮಾತಾಡ್ಬೇಕಂತಿದ್ದ ಮನೆ ದೂರ ವಿಚಾರಾಗ. ಯಾಕೋ ಯಾರು ಬಂದು ಏನೋ ಆಗೋದು ಇದು ಅಂತಿದ್ದ. ಬಾ ಅದೇನು ಕೇಳುವಂತೆ. ಇವಾಗ ಪಂಚಾಯತಿ ಮೆಂಬರ್ ಆದ್ಮ್ಯಾಗ ನಮ್ಮ ಕೈಯಾಗ ಸಿಗೋದೇ ಇಲ್ಲ. ನಡೀರಿ ನೋಡುವಂತೆ ನಡೀರಿ. ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ಮೇಲೆ ನಾನು ಫ್ರೆಂಡ್. ಓಹೋ ಎದಕ್ಕೆ ಬಂದ್ಬಿಟ್ಟವಳೆ ಅಮ್ಮ. ಮಗಳ ಜೊತೆ ಮಾತಾಡ್ಕೊಂಡು ಹೋಗಿ ಬಂದವಳು. ಏನು ಮಾತಾಡ್ತಾಳೆ ಏನು ಬಿಡ್ತಾಳೆ ಇಲ್ಲೇ ನಿಂತ್ಕ ಕೇಳಿಸ್ಕೊಂತೀನಿ. ತಾನೇ ಮಗಳಲ್ಲ ಆದ್ರೂ 2 ದಿಮಾಕಲ್ಲಿ ಆಡ್ತಾಳೆ ಈ ಅಮ್ಮ. ಏನವ ಎದಕ್ಕೆ ಟೀತ ಕುಡಿಕ ಬಂದ್ಬಿಟ್ಟು? ಯಾಕವ ಏನಾರು ಬೇಕಿತ್ತೆ?
ಏನಿಲ್ಲಕ್ಕವ ಅವಳು ಜೈರೋಹಿಣಿನುವೆ ಅವನುವೆ ಮನೋಜನುವೆ ಒಂದು ಕೊಡುವುದೇ ಇಲ್ಲ. ಅದಕ್ಕೆ ಬಾ ಒಂಚೂರು ನೀವಾರು ಒಂದು ಮಾಡ್ರಿ, ನೀವು ಪ್ರಜನು ಇದ್ರ ಬೇಗ ಒಂದೈತರ ಅದಕ್ಕೆ ಕರೆದು ಅನ್ಕ ಬಂದು ನಿಮ್ಮ ಹತ್ತಿರ ಭೇಟಿಯಾಗ. ಯವ್ವ ಅತ್ತನ ಮಾವನು ಎಲ್ಲ ಹೋದ್ರು. ಅವರು ಅವರ ನಮ್ಮ ಅತ್ತೆಯವ್ರ ಅಣ್ಣ ಬಂದಾನಲ್ಲ ಆಯಪ್ಪನುವೆ ಬತ್ತೀನಿ ಅಂದ, ಬೇಡ ಅಂದ್ಬಿಟ್ಟು ಬಿಟ್ಟು ಹೋದ್ರು. ಒಂಚೂರು ಕೆಲಸ ಅದೇ ಬತ್ತೀನಿ ಇರು ಮಗ ಅಂತ ನಮ್ಮ ಮಾವ ಎಲ್ಲೋ ಕರ್ಕೋಯ್ತು ಎಲ್ಲೋ ಬಿಡ್ತು ಗೊತ್ತಿಲ್ಲ. ಓ ಏನೇ ಮಲ್ಲಿಕಮ್ಮ ಮಯೂರಿ ಮಾತಾಡ್ಸಕ್ ಬಂದೆ, ಹೆಂಗದಳ ಏನು ಎತ್ತ ಅಂತೇಳಿ ಮಾತಾಡ್ಸ್ಕೋಕ್ ಬಂದಿಯಲ್ಲ, ಆದ್ರೆ ಬೇಸ್ ನೋಡ್ಕೊಂತಾನೆ ಬಿಡು. ಮಾವ ದಿನ ಬೋಬಿ ಅಂತೆ ಅದಂತೆ ಇದಂತೆ ಅಂತ ಓದ್ಕೋತಾರೆ. ನಾನು ಹಂಗು ಅಂತೀನಿ 3 ತಿಂಗಳು ಕಮ್ಮಿ ತಿನ್ಬೇಡ ಹಂಗೆ ಹಿಂಗ ಅಂತೇಳಿ ಆದ್ರೂ ತಿನ್ನುತ್ತೆ ಕಣೆ ವೇಣು. ಅಲ್ಲ ಈ ಚೆಲ್ವಮ್ಮ ಈಗಲೇ ಬರ್ಬೇಕಾ? ನಮ್ಮವ್ವ ಏನಿಲ್ಲ ನನ್ನ ಕೂದಲು ಹಿಡ್ದು ಗುಂಜಾಡ್ತಾಳ. ಯಾಕೆ ತಿಂತಿ ಯಾಕೆ ಬಿಡ್ತಿ ಅಂತೇಳಿ ಯವ್ವ ಈಗ ಹೊಡ್ಸ್ಕೋಬೇಕಾಗಿ ಕೈಯಾಗ ನಾನು. ಯವ್ವ ಯಾಕೆ ಒಳ್ಳೆ ಚಿಚಿ ಚಾಮುಂಡಿ ನೋಡ್ದಂಗೆ ನೋಡ್ತಿದ್ದಿ? ನಾನು ಗೋಬಿಯ ತಿನ್ನಲಕ್ಕನ ಜಾಸ್ತಿ ಅದು ಅಪರೂಪಕ್ಕೆ 1 ತಿಂಗಳಾಗ ಒಂದಕ್ಕೆ ತಕ್ಕ ತಿನ್ನೋದು. ನಿಂಗೆ ಕಸಮುಂಡಿ ತಗೊಂಡು ಇಳಿಯಾಕೋರು ಯಾರು ಇಲ್ಲ, ಅದಕ್ಕೆ ನಿನ್ಗೆ ಜಾಸ್ತಿ ಆಗ್ಬಿಟ್ಟದೆ. 1 ತಿಂಗಳಲ್ಲಕ್ಕ ಬೋಸುಡಿ ಮುಂಡೆ ಒಂದಿನಕ್ಕೆ ತಿನ್ಬೇಡ ಕಮ್ಮಿ ನೋಡಿ ಎಲ್ಲ ಒಂದು ಹೆಂಗಾಗಿತ್ತು ಬಿಟ್ಟಿತ್ತು ಅಂತೇಳಿ 5 ತಿಂಗಳಕ್ಕ ತಿಂದೋಳು ಜಾಸ್ತಿ ತರಿಸ್ಕೊಂಡು ಬೋಷಣ ಬಿಟ್ಟಿತ್ತು ಕಣ ಬೇವರ್ಸಿ ಮುಂಡೆ ನಿನ್ಗೆ ಒಸಿ ಬಡ್ಕೊಂಡ ನೀನು. ಮಗು ಇದ್ರೆ ಕಣ ಈಗಿನ ಕಾಲದಾಗ ಮನೆಯಾಗ ನಿಮ್ದಿರೋದು ಇಲ್ಲಾಂದ್ರೆ ಮಕ್ಕಳಾಗಿಲ್ಲ ಆಗಿಲ್ಲ ಅಂತೇಳಿ ಎಲ್ಲ ಬೇರೆಯವ್ರಿಗೆಲ್ಲ ಬೇಡ್ತಾರೆ. ನೀನು ಕೊಟ್ಟರದ್ನು ಕಳ್ಕೊಳಕ್ಕೆ ನೋಡ್ತಿರಲ್ಲ ನೈಸನ್ ಮುಂಡಿಯ ನೀನು ಒತ್ತರ ಏನಿಲ್ಲ ಮಯೂರಿ ನನಗೆ ಪಿತ್ತ ನತ್ತಿ ಕತ್ತಿಸ್ಬೇಡ ನೀನು. ಏನಮ್ಮ ನಮ್ಮನೆ ಹೆಣ್ಮಕ್ಳನ್ನ ಬೈಕೊಂಡು ನಿಂತಿರೋದು ರೋಡಾಗ? ಓ ಇದೆಲ್ಲ ಸರಿ ಹೋಗೋಕ್ಕಿಲ್ಲ ನೋಡು. ಈ ನರಸಿಂಹ ಯಾವತ್ತೂ ಮನೆ ಹೆಣ್ಮಕ್ಳಿಗೆ ಬಯಸೋಕ್ಕಿಲ್ಲ ತಿಳ್ಕೊಂಬಿಡು. ಮುಚ್ಕೊಂಡು ನಿಂತ್ಕಳಯ್ಯ. ನಿನ್ಗೆ ನಿಂತ್ಕೊಳ್ಳೋ ಶಕ್ತಿ ಇಲ್ಲ, ಕೋಲಿಡ್ಕೊಂಡು ನಿಂತ್ಕಂತಿ ಮಾಡೋದಲ್ಲ ಅನಚರ ಕೆಲಸ. ಇಲ್ಲಿ ಬಂದು ಅದೇನೋ ಬೃಂದಾವನ ಅಂತಾರಲ್ಲ ಆ ಥರ ಆಯ್ತು. ಮಾಡೋದು ಪಾಪದ ಕೆಲಸ, ಮನೆ ಮುಂದೆ ಬೃಂದಾವನ ಅಂತೆ ಹಂಗಾಯ್ತು. ನಿಂತ್ಕಬೇಕತ್ತೆ ತೆಪ್ಪಗೆ ನಿಂತ್ಕ. ಬಂದ್ಬಿಟ್ಟ ನನ್ನ ಮಗಳು ನಾನು ಹೆಂಗಾರು ಬೈಕಂತೀನಿ ಹೆಂಗಾರು ಹೊಡ್ಕಂತೀನಿ. ನಿಂಗೇನ ನಿನ್ನ ಮಗಳಿಗೆ ಏನಾರು ಹೊಡಿತಾವ ತೆಪ್ಪಗೆ ನಿಂತ್ಕ. ಏನಮ್ಮ ನೀನು ಬಾಯಿ ಜೋರು ಮಾಡ್ತೀಯ? ಇಂಥವೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ನರಸಿಂಹ ಯಾವುದೋ ಒಂದು ತಿಮ್ಮ ತೆಪ್ಪಗೆ ನಿಂತ್ಕ. ನಿಂದೋಳೆ ನರಸಿಂಹ ಪುರ್ಸಿಂಹ ಅನ್ಕೊಂಡು ಸುಮ್ಮನೆ ನಿಂತ್ಕಳೆ. ಯಾವನಾರು ಆಗಿರೋ ಮದನಾರು ಆಗಿರೋ ನರಸತ್ ಸಾಮರ್ದನಾರು ಆಗಿರೋ ನನಗೇನು ನರಸಿಂಹ ಅಂತ ಇಟ್ಕೊಂಡಿದ್ದಾನೆ ತೆಪ್ಪಗೆ ನಿಂತ್ಕ. ನಮ್ಮೂರಾಗ ಒಬ್ಬ ಇದನ್ನ ಬಾಣ್ಲೇಪ್ಪ ನರಸಿಂಹ ಅಂತೇಳಿ ಅವ್ನು ಭಾಳ ಹೆಂಗಾಯ್ತು ಗೊತ್ತೇನ? ಅವಳು ಯಾರಪ್ಪ ಅವಳ ಹೆಸರೇನು ಬಂಗಾರಮ್ಮ. ಅವಳು ಬೀದಿ ಸುತ್ತ ಥರ ಆಯಿತು ಭಿಕ್ಷೆ ಇದ್ದ ಥರ ನಿನಗೂ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ತೆಪ್ಪಗೆ ನಿಂತ್ಕ. ಇನ್ನೊಂದು ಕಿತ ಗೋಬಿಗೆ ತರ್ಸ್ಕೊಂಡು ತಿನ್ನೋದು ಮಾಡೋದು ಮಟ್ಟಿ ಮಾಡಿ ಅಂದ್ರೆ ಪ್ರಜುಗೆ ಬಿಡ್ತೀನಿ ನೋಡು. ನಾನು ಮನೆಯಾಗ ಕರ್ಕೊಬಂದ್ಬಿಡ್ಲ ನಾನು ಆರೈಕೆ ಮಾಡ್ತೀನಿ ಅಂತ ಹೇಳ್ತೀನಿ. ಉಣ್ಣೋದ್ರಾಗ ಬರೀ ತರಕಾರಿ ಬೇಯಿಸಿ ಹಾಕೋದು ನಿನ್ಗೆ ಬಾ ಅಟ್ಟಿ ಯಾಕೆ ನಿನ್ಗೆ ಐತಿ ಹೆಂಗೆ ಆರೈಕೆ ಮಾಡ್ಬೇಕು ಹೆಂಗೆ ಬಿಡ್ಬೇಕು ಎಲ್ಲ ನನಗೆ ಗೊತ್ತೈತಿ. ನಾನು ಓಲಿ ಬಿಡು ಒಂದಷ್ಟರಿಂದ ತಿಕ್ಕ ಅಟ್ಟಕೋಯ್ತು ಕಮ್ಮಿ ಆಡ್ಕೊಳ್ಳೋರ್ ಮುಂದೆ ನಾನು ಕೆಟ್ಟೋಳು ಮಾಡ್ಬೇಕಂತ ಅನ್ಕೊಂಡು ಏನೋ ಬುಡೆ ಮಲಿಕಮ್ಮ ಏನೋ ಬಾಯಿ ರುಚಿ ಕೇಳ್ತಾವ. ನೀನು ಯಾಕೆ ಹಂಗೆ ಆಡ್ತಿ ಬಿಡು. ಹಿಂಗೆ ಆಡಿದ್ರೆ ಏನು ಬರುತ್ತಾ? ಬಿಡೋದಲ್ಲ ಕಣ್ ಚೆಲ್ವಮ್ಮ. ಯಾರು ಹಿಂಗೆ ಮಾಡ್ತಾರೇನಾ? ಹೊಟ್ಟೆಗಿರೋ ಮಗುನ ಎಲ್ಲರೂ ಉಳಿಸ್ಕೊಳಕ್ಕೆ ನೋಡ್ಕೊಂತಾರೆ. ಆಗಿಲ್ಲ ಅಂತ ಎಷ್ಟು ದೇವ್ರಿಗೆ ಬಿದ್ದು ಬೇಡ್ತಾರ, ಎಲ್ಲೆಲ್ಲಿ ಹೋಗಿ ಬರ್ತಾರ. ಇವಳಿಗೆ ಅಷ್ಟು ಬೇಡ ಏನ ಇರೋ ಮಗಿನ ಕಳ್ಕೊಳಕ್ಕೆ ನೋಡ್ತಾಳಲ್ಲ. 3 ತಿಂಗಳಾಗೈತಿ ಹೆಂಗೆ ಓಡಾಡ್ಬೇಕು ಹೆಂಗೆ ಬಿಡ್ಬೇಕು ಇಷ್ಟು ಗೊತ್ತಾನಿಲ್ಲ ಅಂದ್ರೆ ಹೆಂಗೆ? ನಾನು ನೋಡಿದ್ರೆ ಮನಜನುವೆ ಅಲ್ಲಿ ಜೈರೋಣಿನ ಒಂದೇ ಆಗೋಲ್ರು ಮಕ್ಕ ಸಿಂಡ್ರಿಸ್ತಾವ ಅಂತೇಳಿ ಹೇಳಕ್ಕೆ ಬರುವ. ಅವ್ನ ಮನ್ಸಾಗ ಇನ್ನ ಅವಳು ಚೀನಾ ಹುಡುಗಿನೇ ಇದ್ದಾಳೇನೋ ಅಂತೇಳಿ ನೋಡಕ್ಕೆ ಬರ್ಬೇಕು ಹೋಗಕ್ಕೆ ಬರುವ ಅಂದ್ರೆ ಇದೊಂಥರ ಪೆಂಗೋದು ಕಣ. ಸರಿ ಬುಡಬೇ ಬೈಬೇಡ. ಬಸ್ ರೇಂಜ್ ಕ್ಯಾರರ್ ಬೈತಾರೇನ? ಇವನಲ್ಲ ಆಗ್ಲೆಲ್ಲ ಬೈತಾನೆ ಇದೀವಿ ನಾನು ನೋಡ್ತಾನೆ ಇವನೇ ಬೋಯದಲ್ಲ ವರ್ಷ ಮುಂದೆ ನಿನ್ನ 4 ಕಿತ್ತು ನಾ ಐನರಿಗೆ ಹಾಕ್ಬಿಡ್ತೀನಿ. 2 ವರ್ಷ ಚಿಂದಾಗ ನೋಡ್ಕೊಂಡಿನಿ ಕವ. ನಂಗೆ ಎಣ್ಣೆ ಇಕ್ಲಿಲ್ಲ ಅಂದ್ಬಿಟ್ಟು ನಿನ್ನ ಹೆಣ್ಮಗಳು ಅಂತ ಹೆಂಗೆ ನೋಡ್ಕೊಂತವ್ರಿ ಅಂತ ನನಗೆ ಗೊತ್ತು. ತೆಪ್ಪಗ ಬೇಯಿಸಿದ್ರೆ ಒಳ್ಳೇದಾಗ್ಬಿಡುತ್ತಾ, ಇಲ್ಲ ಅಂದ್ರೆ ಕಸಮುಂಡಿ ತಕ ಇಳಿನೇ ಹಾಕೋದು ನಾನು ತಿಳ್ಕೊಂಬಿಡೋದನ್ನ. ಸರಿ ಬಿಡವ ಆಯ್ತು ಬೈಬೇಡ. ಆಗ್ಲೆಲ್ಲ ಏನು ಬೈತಿ ವಟ ಅಂತಿರ್ತಿ. ಸರಿ ಬಿಡ ಆಯ್ತು ಏನು ಆಗಕ್ಕಿಲ್ಲ ಏನು ಮಾಡೋಕ್ಕಿಲ್ಲ. ಮೊದಲು ಇದೇ ಕೊನೆ ನಾಯ್ಸನ್ ಮುಂಡೆ ನಾನು ಬೈತಾಳೆ ನಮ್ಮ ಹಿಂಗೆ ಮಾತಾಡ್ತಾಳೆ ಅಂತಂದ್ರು ಚಿಂತಿಲ್ಲ. ಮುಂದೆಲ್ಲ ತರದ ಕೈ ಕೊಟ್ಬಿಡ್ತೀನಿ. ಪ್ರಜು ಬರ್ಲಿ ಕಮ್ಮಿ ಇವತ್ತೊಂಚೂರು ಹೇಳ್ತೀನಿ. ಅಟ್ಟಿತ ಕರ್ಕಬ ಒಂಚೂರು. ಅವಳು ಇವನ್ಗೆ ರಾಜಪ್ಪಂಗೆ ಹೇಳ್ತೀನಿ ಬೇಕಾರೆ ನಾನು ಕಳಿಸ್ತಾನ ಕರ್ಕಬ. ಅಲ್ಲ ಕಣೆ ಮಲಿಕಮ್ಮ ಬೇಸ್ ನೋಡ್ಕೊಂಡಲ್ಲ ಸೊಸೆನಿನ ಅಡುಗೆ ಪಡ್ಗೆ ಎಲ್ಲ ಮಾಡ್ಕೊಂಡು ಹೋಯ್ತಾಳೆ ತಾನೆ. ಅಯ್ಯೋ ಮಾತು ಜೋರು. ಬಡ ಅನ್ನೋರು ನಂಬೋದು ಮಂಗ್ರಂಗಿರೋದು ನಂಬಾರ್ದು ಅನ್ನೋದು ಇದಕ್ಕೆ ನೋಡು. ಬಡ ಅನ್ಕೊಂಡು ಏಟ್ ಚೆನ್ನಾಗದ್ರ ಗೊತ್ತೇ. ನಮ್ಮ ಮನೆಯಾಗ ಚಿಂದಂತ ಸೊಸೆ ಬಂದ್ಲಕ್ಕವ. ನಾನು ನಂತ ಬೇಸ್ ನೋಡ್ಕೊಂತಲ್ಲ ಕೂರಿಸಿ ಅತ್ತೆ ನೀವು ಇತ್ತೀನಿ. ಅಯ್ಯೋ ಆರೈಕೆ ಮಾಡೋದು ನೋಡ್ಬೇಕು. ಯವ್ವ ಅವಳ ಥರ ಆರೈಕೆ ಮಾಡೋಳು ನಾನು ಇದುವರೆಗೂ ನೋಡೇ ಇಲ್ಲ ಬಿಡು. ಹೆಂಗೋ ಬಿಡ ತಾಯಿ ಒಳ್ಳೇದಾಯ್ತಲ್ಲ. ಒಳ್ಳೇದಾಲಿ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಏನಾರು ಹೆಸರುಗಳು ಏರುಪೇರಾಗ್ಬಿಟ್ಟಿದ್ರೆ ಸಾರಿ. ಯಾಕಂದರೆ 3 ತಿಂಗಳಾಗೈತಿ. ಹಂಗೂ ಏನಾರು ಯಾವ್ದಾರು ಒಂದು ಹೆಸರು ಕನ್ಫ್ಯೂಸಲ್ಲಿ ಯಾವ್ದಾರು ಹೇಳ್ಬಿಟ್ಟಿರ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.